ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಶಿಧರ ಗೋಪಾಲಕೃಷ್ಣ. ನಾನು ಅಪೋಲೋ ಆಯುರ್ವೇದ್ ಬೆಂಗಳೂರಿನಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಮೆಡಿಕಲ್ ಸೂಪರಿಂಟೆಂಡಾಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ನಾನು ಸೋರಿಯಾಸಿಸ್ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಸೋರಿಯಾಸಿಸ್ ಎಲ್ಲರಿಗೂ ತಿಳಿದಿರೋ ಹಾಗೆ ಚರ್ಮದ ಒಂದು ಕಾಯಿಲೆ. ಸೋರಿಯಾಸಿಸ್ನಲ್ಲಿ ಸಾಧಾರಣವಾಗಿ ಸ್ಕಿನ್ ಅಥವಾ ಚರ್ಮದ ಮೇಲೆ ಪದರಗಳು ಫಾರ್ಮ್ ಆಗುತ್ತೆ. ಪದರಗಳು ಅಂತ ಹೇಳಿದ್ರೆ ಇದನ್ನು ಸ್ಕೇಲ್ಸ್ ಅಂತ ಹೇಳ್ತೀವಿ. ಹೊಟ್ಟು ಥರ ಉದ್ರಕ್ಕೆ ಶುರು ಆಗುತ್ತೆ. ಇದು ತಲೆಯಿಂದ ಹಿಡಿದು ಕಾಲುವರೆಗೆ ಎಲ್ಲಿಯಾದರೂ ಆಗಬಹುದು. ಕೆಲವೊಂದು ಕಂಡೀಷನ್ಸಲ್ಲಿ ಬರೀ ತಲೆಗೆ ಮಾತ್ರ ಸೀಮಿತವಾಗಿರಬಹುದು, ಕೆಲವೊಂದು ಕಂಡೀಷನ್ಸಲ್ಲಿ ಬರೀ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಮಾತ್ರ ಇರಬಹುದು, ಇನ್ನು ಕೆಲವು ಕಂಡೀಷನ್ಸಲ್ಲಿ ಸಂಪೂರ್ಣ ದೇಹದಲ್ಲಿ ಇದು ಹರಡಬಹುದು. ಸೊ ಕೆಲವೊಂದು ಕಂಡೀಷನ್ಸಲ್ಲಿ ಇದು ಜಾಸ್ತಿ ತೊಂದರೆ ಕೊಡದೆ ಕೆಲವೊಂದು ಪಾರ್ಟ್ಗಳಲ್ಲಿ ಮಾತ್ರನೇ ಇದ್ದು ಕೆಲವೊಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗಳಿಂದನೇ ಕೆಲಸ ಸರಿ ಹೋಗಬಹುದು. ಬಟ್ ಇನ್ನೂ ಕೆಲವು ಕಂಡೀಷನ್ಸ್ಗಳಲ್ಲಿ ಪೂರ್ತಿ ದೇಹದಲ್ಲಿದ್ದು ತುಂಬ ಹೊಟ್ಟು ಉದುರ್ತಾ ಬಂದು ರಕ್ತ ಕೂಡ ಸ್ರಾವ ಆಗಬಹುದು. ಸೊ ತುಂಬ ದಿನಗಳವರೆಗೆ ಇರುವಂಥ ಕಾಯಿಲೆ ಆದ್ದರಿಂದ ಇದಕ್ಕೆ ಸರಿಯಾದ ಚಿಕಿತ್ಸೆ ಬೇಕು. ಸಾಮಾನ್ಯವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳುವಾಗ ಇದನ್ನು ಒಂದು ಆಟೋ ಇಮ್ಯೂನ್ ಕಂಡೀಷನ್ ಅಂತ ಅರ್ಥ ಮಾಡ್ಕೊಳ್ತೀವಿ. ಆಟೋ ಇಮ್ಯೂನ್ ಅಂತ ಹೇಳಿದ್ರೆ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಏನಿದೆ ಅದು ದೇಹದ ವಿರುದ್ಧ ಕೆಲಸ ಮಾಡಿದಾಗ ಈ ಕಾಯಿಲೆ ಆಗುವಂಥ ಸಂಭಾವನೆಗಳು ಹೆಚ್ಚು. ಸೊ ಇಂಥ ಕಂಡೀಷನ್ಸ್ನಲ್ಲಿ ತುಂಬ ವರ್ಷಗಳಿಂದ ಇರುವಂಥ ಕಂಡೀಷನ್ಸಲ್ಲಿ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಚಿಕಿತ್ಸೆ ತುಂಬ ಉಪಯೋಗ ಆಗುತ್ತೆ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲು ಸ್ವಲ್ಪ ಪೂರ್ವಕರ್ಮ ಅಂತ ಹೇಳಿ ಕೆಲವು ಸ್ನೇಹಪಾನ ಅಂತ ಎಲ್ಲ ಕೆಲವು ಇಂಟರ್ನಲ್ ಮೆಡಿಕೇಷನ್ಸ್ ಕೊಟ್ಟು, ಆಮೇಲೆ ಅದ್ರ ಜೊತೆಗೆ ಎಕ್ಸ್ಟರ್ನಲ್ಲಿ ಅಭ್ಯಂಗ ಅಂತ ಹೇಳಿ ಕೆಲವೊಂದು ಮೆಡಿಕೇಟೆಡ್ ಆಯಿಲ್ಸ್ ತೈಲಗಳಿಂದ ಎಕ್ಸ್ಟರ್ನಲಾಗಿ ಅಭ್ಯಂಜನ ಎಲ್ಲ ಮಾಡಿ, ಮತ್ತು ಅದಾದಮೇಲಿಂದ ಐದರ್ ವಮನ ಅಂತ ಹೇಳಿದ್ರೆ ಮೆಡಿಕಲಿ ಇಂಡ್ಯೂಸ್ ಮಾಡುವಂತಹ ಒಂದು ವಾಂತಿ, ಮತ್ತು ವಿರೇಚನ ಮೆಡಿಕಲಿ ಇಂಡ್ಯೂಸ್ ಮಾಡುವಂಥ ಒಂದು ಬೇದಿ ಈ ಚಿಕಿತ್ಸೆಯನ್ನು ಮಾಡ್ತೀವಿ. ಇದರ ಜೊತೆಗೆ ನಸ್ಯ ಅಂತ ಒಂದು ಟ್ರೀಟ್ಮೆಂಟ್ ಸಹ ಈ ಕಂಡೀಷನ್ಸಲ್ಲಿ ಮಾಡ್ತೀವಿ. ಇದರಿಂದ ಜಾಸ್ತಿ ಚರ್ಮದಲ್ಲಿ ಉಂಟಾಗುವಂಥ ತೊಂದರೆಗಳು, ಈ ಆಟೋ ಇಮ್ಯುನಿಟಿ ಅನ್ನೋದು ಅದು ಕಂಟ್ರೋಲಿಗೆ ಬರುತ್ತೆ. ಮತ್ತು ಆಗಾಗ ಆಗುವಂಥದ್ದು, ಇದು ಮೊದಲೇ ಹೇಳಿದ ಹಾಗೆ ಸೋರಿಯಾಸಿಸ್ ಅನ್ನೋದು ಎಪಿಸೋಡಿಕ್ ಆಗಿರುತ್ತೆ. ಎಪಿಸೋಡಿಕ್ ಅಂತ ಹೇಳಿದ್ರೆ ಕಾಲದಲ್ಲಿ ಆಗಾಗ ಬರ್ತಾ ಇರುತ್ತೆ. ಸೊ ಇವಾಗ ಕೆಲವರಲ್ಲಿ ವಿಂಟರ್ನಲ್ಲಿ ಜಾಸ್ತಿ, ಚಳಿಗಾಲದಲ್ಲಿ ಜಾಸ್ತಿ ಆಗಬಹುದು, ಅಥವಾ ಕೆಲವರಲ್ಲಿ ಸಮ್ಮರ್ನಲ್ಲಿ ಜಾಸ್ತಿ ಆಗಬಹುದು ಅಂತ ವೇರಿಯಸ್ ತುಂಬ ವಿಧವಾದ ಪ್ರೆಸೆಂಟೇಷನ್ಗಳಿರುತ್ತೆ. ಇಂಥ ಕಂಡೀಷನ್ಗಳಲ್ಲಿ ನಾವು ರೆಗ್ಯುಲರ್ ಆಗಿ ಪಂಚಕರ್ಮ ಮಾಡೋದ್ರಿಂದ ಹೀಗೆ ತುಂಬ ಜಾಸ್ತಿ ಆಗುವಂಥದ್ದು ಅಥವಾ ತುಂಬ ಕಾಲದಿಂದ ಇರುವಂಥದ್ದು, ತುಂಬ ಸಮಯದಿಂದ ಇರುವಂಥದ್ದು ಕಡಿಮೆ ಆಗುತ್ತೆ. ಮತ್ತು ಇದು ಆಟೋ ಇಮ್ಯೂನ್ ಕಾಯಿಲೆ ಆದ್ದರಿಂದ ಆಗಾಗ ಈ ಪಂಚಕರ್ಮ ತೊಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಒಂದು ಸರಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನಾವು ನೋಡಿರೋ ಹಾಗೆ ಕೆಲವೊಂದು ಪೇಷಂಟ್ಗಳಲ್ಲಿ 2-3 ವರ್ಷದವರೆಗೆ ಈ ಥರ ಸ್ಕಿನ್ನಿಂದ ಯಾವುದೂ ಸಮಸ್ಯೆ ಇರೋದಿಲ್ಲ. ಆಮೇಲೆ ಮತ್ತೆ ಯಾವಾಗ ನಾವು ನೋಡಿಕೊಂಡು ಹೇಳಿರ್ತೀವಿ ಯಾವಾಗ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ಮತ್ತೆ ರಿಪೀಟ್ ಮಾಡೋದ್ರಿಂದ ಈ ಕಾಯಿಲೆನ ಬೇರೆ ಇನ್ನೊಂದು ಯಾವುದೋ ಔಷಧಿ ತೊಗೊಳ್ಳದೆ ಬರೀ ಪಂಚಕರ್ಮ ಹಾಗೂ ಕೆಲವೊಂದು ಕಷಾಯಗಳು ಆಗಾಗ ಸಮಯಕ್ಕೆ ತಕ್ಕಂತೆ ಅಡ್ವೈಸ್ ಮಾಡಿದ ಹಾಗೆ ತೊಗೊಂಡ್ರೆ ಇದು ಸಾಕಷ್ಟು ಕಂಟ್ರೋಲಲ್ಲಿರುತ್ತೆ.